ಬಿಗ್ ಬಾಸ್ ಕನ್ನಡ ಕಿರುತೆರೆ ಲೋಕದ ಅತಿದೊಡ್ಡ ರಿಯಾಲಿಟಿ ಶೋ. ಇದೇ ಬಿಗ್ ಬಾಸ್ ಸೀಸನ್ 12 ಈಗ ಗ್ರ್ಯಾಂಡ್ ಫಿನಾಲೆಯ ಹಂತಕ್ಕೆ ಬಂದು ತಲುಪಿದೆ. ಈ ಬಾರಿಯ ಬಿಗ್ ಬಾಸ್ ಕಪ್ಪನ್ನು ಯಾರು ಎತ್ತಿ ಹಿಡಿತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ತಮ್ಮ ನೆಚ್ಚಿನ ಸ್ಪರ್ಧಿಯೇ ಈ ಬಾರಿಯ ಕಪ್ಪನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಆಸೆ, ಅಭಿಲಾಷೆ ಜೊತೆಗೆ ಹಾರೈಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ವಿಚಾರ ಟ್ರೆಂಡನ್ನು ಸೃಷ್ಟಿ ಮಾಡಿದೆ. ಹಾಗಾದರೆ ತಮ್ಮ ನೆಚ್ಚಿನ ಸ್ಪರ್ಧೆಯ ವಿಚಾರಕ್ಕಾಗಿ, ವೋಟ್ ಮಾಡುವ ವಿಚಾರಕ್ಕಾಗಿ, ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಸೀಸನ್ 12ರ ಬಿಗ್ ಬಾಸ್ ಕಿರೀಟ ಯಾರ ಪಾಲಿಗೆ? ಸ್ಪರ್ಧಿಗಳ ನಡುವೆ ಶುರುವಾಗಿದೆ ದೊಡ್ಡ ಪೈಪೋಟಿ. ಬಿಗ್ ಬಾಸ್ ಸೀಸನ್ 12 ಶುರುವಾದಾಗಿನಿಂದ ಈ ಬಾರಿ ಕಪ್ ಎತ್ತಿ ಹಿಡಿಯುವವರು ಯಾರು ಅನ್ನೋ ಚರ್ಚೆಗಳೇ ಜೋರಾಗಿದ್ದವು. ಈಗ ಅದಕ್ಕೆ ತೆರೆ ಬೀಳುವ ದಿನ ಸಮೀಪವಾಗಿದೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ಬೆನ್ನಲ್ಲೇ ಸ್ಪರ್ಧಿಗಳ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸಿದ್ದಾರೆ. ತಮ್ಮ ಪ್ರೀತಿಯ ಸ್ಪರ್ಧಿಗಳನ್ನ ಗೆಲ್ಲಿಸೋಕೆ ಅಭಿಮಾನಿಗಳ ದಂಡು ಟೊಂಕ ಕಟ್ಟಿ ನಿಂತಿದ್ರೆ, ಮತ್ತೊಂದು ಕಡೆ ಸ್ಪರ್ಧಿಗಳ ಪರ ವಿರೋಧದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. 6 ಜನರಲ್ಲಿ ಕಪ್ ಗೆಲ್ಲೋರು ಯಾರು? ಯಾರ ಪರ ಅಭಿಮಾನಿಗಳ ಬಹುಪರಾಕ್? 6 ಜನ, ಕೇವಲ 6 ಜನರು. ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದಿರೋದು 6 ಸ್ಪರ್ಧಿಗಳು. 22 ಜನರು ದೊಡ್ಡ ಮನೆಯೊಳಗೆ ಹೋಗುವ ಮೂಲಕ ಶುರುವಾದ ಸೀಸನ್ 12 ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಈ 6 ಜನರಲ್ಲಿ ಕಪ್ ಗೆಲ್ಲುವವರು ಯಾರು ಅನ್ನೋ ಕುತೂಹಲದ ಜೊತೆಗೆ ಸ್ಪರ್ಧಿಗಳ ನಡುವೆ ಪೈಪೋಟಿಯೂ ಕೂಡ ಜೋರಾಗಿದೆ. ರಕ್ಷಿತಾ ಶೆಟ್ಟಿ ಕೂಡ ಸಖತ್ ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ. ಅಶ್ವಿನಿ ಪರವೂ ಬಹುಪರಾಕ್ಗಳು ಕೇಳಿ ಬರುತ್ತಿವೆ. ಮುಗ್ಧತೆಯ ಮೂಲಕವೇ ಜನರ ಮನಸ್ಸನ್ನು ಗೆದ್ದ ರಕ್ಷಿತಾ ಪರವೂ ಅಭಿಮಾನಿಗಳು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನು ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಗಿಲ್ಲಿ ನಟ, ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಟಾಪ್ 3 ಅಲ್ಲಿ ಇರಲಿದ್ದಾರೆ ಅಂತ ಹಲವರು ಲೆಕ್ಕಾಚಾರ ಹಾಕಿದ್ದಾರೆ. ಈ ಲೆಕ್ಕಾಚಾರ ಕೂಡ ಉಲ್ಟಾ ಪಲ್ಟಾ ಆಗಬಹುದು ಅಂತಾನು ಹೇಳಲಾಗುತ್ತಿದೆ. ಒಟ್ಟಾರೆ ಬಿಗ್ ಬಾಸ್ ಗೆಲ್ಲುವವರು ಯಾರು ಅನ್ನೋದಕ್ಕೆ ಕರುನಾಡು ಕುತೂಹಲದಿಂದ ಕಾಯುತ್ತಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.